ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯತ್ನಾಳ್ ಮತ್ತು ಸಿಬಿಐ ಮೇಲ್ಮನವಿಯ ಅರ್ಜಿಯ ವಿಚಾರಣೆ ಆಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಮೇಲ್ಮನವಿಯ ಅರ್ಜಿ ವಿಚಾರಣೆ ಆಗೋದು ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಯಾಕೆಂದ್ರೆ ಯತ್ನಾಳ್ ಅವರ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾ ಮಾಡಿತ್ತು. ಅದಕ್ಕೆ ಅಂತ ಯತ್ನಾಳ್ ಮತ್ತು ಸಿಬಿಐ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಅದರ ವಿಚಾರಣೆ ಇವತ್ತಿದೆ. ಸಿಬಿಐ ಕೇಸನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡ್ಕೊಂಡಿತ್ತು ಡಿಕೆ ಶಿವಕುಮಾರ್ ಅವರ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಂಬಂಧ. ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕದ ತಟ್ಟಿದ್ರು ಯತ್ನಾಳ್ ಜೊತೆಗೆ ಸಿಬಿಐ ಟೀಮ್ ಕೂಡ. ಹಾಗಾಗಿ ಇವತ್ತು ವಿಚಾರಣೆ ಆಗುತ್ತೆ, ಹಿಯರಿಂಗ್ ಆಗುತ್ತೆ. ಅದು ಒಂದೇ ದಿನಕ್ಕೆ ಮುಗಿಯುತ್ತೆ ಅಂತ ಹೇಳಕ್ ಬರೋದಿಲ್ಲ. ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿತಾರಾ ಅಥವಾ ಅದನ್ನು ರದ್ದು ಮಾಡ್ತಾರಾ ಗೊತ್ತಿಲ್ಲ. ಬಟ್ ಈಗ ಸದ್ಯ ಡಿ ಕೆ ಶಿವಕುಮಾರ್ ಅವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನತ್ತ ಇದೆ ಚಿತ್ತ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರದ್ದು ನೋಡ್ಬೇಕೇನಾಗುತ್ತೆ ಅಂತ. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ. ಸಂತೋಷ್, ಈಗ ಸಿಬಿಐ ಒಂದು ವಿಚಾರಣೆಯನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಾಪಸ್ ಪಡ್ಕೊಂಡಿತ್ತಲ್ಲ ಈ ಕೇಸು, ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬಂದು ನಿಂತಿದೆ. ಈಗ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಶರತ್, ಪ್ರಮುಖವಾಗಿ ಇವತ್ತು ನ್ಯಾಯಮೂರ್ತಿಯಾದಂತಹ ಸೂರ್ಯಕಾಂತ್ ಅವರ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ಆದಾಯಕ್ಕೂ ಮೀರಿದಂತ ಆಸ್ತಿ ಗಳಿಕೆ ಪ್ರಕರಣದ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸಲಿದೆ. ಆದ್ರೆ ಇದಕ್ಕೂ ಹಿಂದೆ ನಡೆದಂತಹ ವಿಚಾರಣೆಯಲ್ಲಿ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್, ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಾಜ್ಯ ಸರ್ಕಾರ ಮೂರು ಪಾರ್ಟಿಗಳಿಗೂ ಕೂಡ ಸೂಚನೆಯನ್ನ ಜೊತೆಗೆ ನೋಟಿಸ್ ಅನ್ನ ನೀಡಿದಂತಹ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಅಂಕಿಅಂಶಗಳನ್ನ ಕೇಳಿತ್ತು ಅನ್ನುವಂಥದ್ದನ್ನಲ್ಲಿ ಗಮನಿಸಬೇಕಾಗುತ್ತೆ. ಇವತ್ತು ಸಲ್ಲಿಸಲಿರುವಂತಹ ಅಂಕಿಅಂಶಗಳ ಜೊತೆಗೆ ಪೂರಕ ದಾಖಲೆಗಳಿವೆ. ಮೂರು ಪಾರ್ಟಿಗೂ ಕೂಡ ಸಂಬಂಧಪಟ್ಟಂತಹ ಯಾಕೆ ಇದನ್ನ ಓಕೆ ಸಂತೋಷ್, ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ.